ವೀಕ್ಷಕರೇ, ಮಕರ ರಾಶಿಯ ಬಹುನಿರೀಕ್ಷಿತವಾಗಿರತಕ್ಕಂತಹ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಈ ವರ್ಷ ಪೂರ್ತಿ ಈ ಯುಗಾದಿಯಿಂದ ಬರುವ ಯುಗಾದಿಯವರೆಗೆ ಏನು ಒಂದು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳು ನಿಮಗೆ ಇರ್ತಕ್ಕಂಥದ್ದು, ಯಾವೆಲ್ಲ ಎಚ್ಚರಿಕೆಗಳಿದೆ, ಏನೆಲ್ಲ ಶುಭಕಾರಕ ಫಲಗಳು ಸಿಗ್ತಾ ಇದೆ, ಇದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇದ್ದಿರ್ತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ತಾವು ತಿಳಿದುಕೊಳ್ತಕ್ಕಂಥದ್ದು. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದ್ರೆ ತಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಮಕರ ರಾಶಿಯವರಿಗೆ ಆಲ್ಮೋಸ್ಟ್ ಈ ತಿಂಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಫಲ ಗುರುವಿನಿಂದ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಗುರುವಿನ ಪ್ರಭಾವ, ಗುರುವಿನ ಅನುಗ್ರಹ, ಗುರುವಿನ ಬಲ ನಿಮಗೆ ಇರ್ತಕ್ಕಂಥದ್ದು. ಯಾಕಂದ್ರೆ ಪಂಚಮ ಗುರು, 5ನೇ ಗುರು ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಫಲವನ್ನ ನೀಡ್ತಾ ಇರತಕ್ಕಂಥದ್ದು. ನೋಡಿ, ಬಲಾಢ್ಯನಾಗಿರ್ತಕ್ಕಂತಹ ಗುರು ನಿಮ್ಮ ಮನೆಯಲ್ಲಿ ಬಹಳಷ್ಟು ನೆಮ್ಮದಿಯ ವಾತಾವರಣ ಉತ್ಪತ್ತಿ ಆಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ಶಾಂತಿ ನೆಮ್ಮದಿ ಸಿಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಎಂತಹ ಒಂದು ಸಮಸ್ಯೆಗಳಿದ್ರು ಕೂಡ ತುಂಬಾ ಫಿಸಿಕಲಿ ಫಿಟ್ ಆಗಿರ್ತಕ್ಕಂಥದ್ದು, ಜೊತೆಗೆ ಉತ್ಸಾಹ ಅನ್ನುವಂಥದ್ದು ಇರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಅಂದ್ರೆ ತುಂಬಾ ಹೈ ಆಗಿರುತ್ತೆ. ಏನೇ ಒಂದು ಮಾಡಬೇಕು, ಮುಂದೆ ಬರಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕನ್ನುವಂತಹ ಮನೋಭಿಲಾಷೆ ನಿಮ್ಮ ಮನಸ್ಸಿನಲ್ಲೇ ಮನೆ ಮಾಡಿ ಕುಂತಿರುವಂಥದ್ದು. ವೇಸ್ಟ್ ಅನ್ನುವಂಥದ್ದೇ ಇಲ್ಲ. ಸಮಯಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂಥದ್ದು. ಜೀವನದಲ್ಲಿ ಒಂದು ಗುರಿ ಅನ್ನುವಂಥದ್ದಿದ್ದಾಗ ಮನುಷ್ಯನಿಗೆ ಅದು ನಿಲ್ಲಿಸಿ ಕೊಡೋದಿಲ್ಲ. ಯಾಕಂತಂದ್ರೆ ಏನನ್ನಾದ್ರೂ ಒಂದು ಮಾಡ್ಲಿಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ. ಹಾಗಾಗಿ ನಿಮಗೆ ತುಂಬಾ ಉತ್ಸಾಹದಿಂದ ಕೂಡಿರ್ತಕ್ಕಂಥ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇರತಕ್ಕಂಥದ್ದು. ಸಜ್ಜನರ ಸಂಘದೊಡನೆ, ಬೇರೆ ಜನಗಳೊಡನೆ ಪ್ರೀತಿ ವಿಶ್ವಾಸದಿಂದ ಕೂಡಿರುವಂಥದ್ದು. ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ಒಂದು ಸ್ನೇಹ, ದೊಡ್ಡ ವ್ಯಕ್ತಿಗಳ ಒಂದು ಸಂಬಂಧಗಳು, ಇದರಿಂದ ಬಹಳಷ್ಟು ಮನಸ್ಸಿಗೆ ಸಂತೋಷವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಮನೆಯಲ್ಲಿ ಮಂಗಲ ಕಾರ್ಯಗಳು ಜರುಗುವಂಥದ್ದು. ಏನೋ ಒಂದು ನಿಮ್ಮ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ಯೋಗಗಳು, ಮಕ್ಕಳಾಗಿಲ್ಲ ಅಂತಂದ್ರೆ ಮಕ್ಕಳ ಪ್ರಭಾವಗಳು, ಜೊತೆಗೆ ನಿಮ್ಮ ಏನೋ ಒಂದು ಮನೆಯಲ್ಲಿ ಮದುವೆ ಆಗ್ಬೇಕು, ಏನೋ ಒಂದು ಶುಭ ಕಾರ್ಯ ಆಗ್ಬೇಕು ಅಂತಂದ್ರೆ ನಿಮ್ಮ ಕೈಯಿಂದ ಒಳ್ಳೆ ಕೆಲಸ ಕಾರ್ಯಗಳು ಆಗುವಂತಹ ಸನ್ನಿವೇಶಗಳು ನಿಮ್ಮ ಕೈ ಮೇಲೆ ಜರುಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಪೂಜ್ಯರ ಹಾಗೂ ಸಾಧು ಸಂತರ ಪುಣ್ಯಕ್ಷೇತ್ರಗಳ ದರ್ಶನವಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನೂತನವಾಗಿರತಕ್ಕಂತ ವಾಹನವನ್ನ ಕೊಳ್ಳುವಂಥದ್ದು, ಯಾವುದೇ ಒಂದು ನಿಮ್ಮ ಒಂದು ಪರಿಸ್ಥಿತಿಗೆ ಅನುಸಾರವಾಗಿ ಏನೋ ಒಂದು ನೂತನವಾಗಿರತಕ್ಕಂಥ ವಾಹನ ಕೊಳ್ಳುವಂತ ಸಾಧ್ಯತೆಗಳಿದೆ. ವಸ್ತ್ರಾಭರಣ ಸಂಗ್ರಹ ಮಾಡತಕ್ಕಂಥದ್ದು, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ. ದಾನ ಧರ್ಮ ಪರೋಪಕಾರಗಳಲ್ಲಿ ಮನಸ್ಸಿರುತ್ತೆ. ಸಾರ್ವಜನಿಕ ವಲಯದಲ್ಲಿ ಬೆರೆತಿರುವಂತದ್ದು, ಬೇರೆ ಜನಗಳ ಒಂದು ಪ್ರಭಾವದಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಪ್ರಭಾವಗಳು ನಿಮ್ಗೆ ಕಂಡು ಬರುತ್ತೆ. ಸಮಾಜದಲ್ಲಿ ಮಾನ ಮನ್ನಣೆ, ಬಿರುದು, ಬಾವಲಿಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿರ್ತಕ್ಕಂಥದ್ದು. ಭೂಮಿಯಿಂದ ಉತ್ತಮವಾಗಿರತಕ್ಕಂಥ ಧನ ಪ್ರಾಪ್ತಿ ಇದೆ. ಹೊಲ, ಮನೆ, ಪ್ಲಾಟ್, ಸೈಟ್, ಕಟ್ಟಡ, ಈ ರೀತಿ ಇತ್ಯಾದಿ ದುರಸ್ತಿ ಕಾರ್ಯಗಳು ಅಥವಾ ಖರೀದಿ ಕಾರ್ಯಗಳು ನಿಮ್ಮ ಕೈ ಮೇಲೆ ನಡೆಯುವಂತಹ ಸನ್ನಿವೇಶಗಳು ಈ ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮವಾಗಿರತಕ್ಕಂಥ ಧನ ಪ್ರಾಪ್ತಿ ನಿಮಗೆ ಕಂಡು ಬರುತ್ತೆ. ಇನ್ನು ಶನಿ ಪರಮಾತ್ಮ ನಿಮಗೆ ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ 2ನೇವನಾಗಿರ್ತಾನೆ. ಸಾಧಾರಣವಾಗಿರತಕ್ಕಂತಹ ಫಲವನ್ನ ಬೀರ್ತಾ ಇರತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆಗಳನ್ನು ಕೂಡ ನೀವು ಅನುಸರಿಸಬೇಕಾಗತ್ತೆ. ಕೆಲವೊಂದು ಎಚ್ಚರಿಕೆಗಳು ಯಾವ ರೀತಿಯನ್ನ ನೀವು ಅನುಸರಿಸಬೇಕು ಶನಿ ಪ್ರಭಾವದಿಂದ ಅಂತಂದ್ರೆ, ನೋಡಿ, ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ನೀನು ಅಂದುಕೊಂಡಂತ ಕಾರ್ಯಗಳಲ್ಲಿ ನಿಮ್ಗೆ ಜಯ ಸಿಗುತ್ತೆ. ಆದ್ರೆ ಯಾವ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಕೆಲಸ ಮಾಡಿದ್ರೆ ಅದನ್ನ ನಿಭಾಯಿಸ್ತೀನಿ ಮತ್ತು ನನ್ನ ಹಣಕಾಸಿನ ಕಂಡೀಷನ್ ಏನು, ಇದನ್ನೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂತಂದ್ರೆ ನಿಮಗೆ ದುಡ್ಡು ಬರುತ್ತೆ, ಉಳಿಸ್ಕೊಳಕ್ ಆಗಲ್ಲ, ಖರ್ಚು ಸಿಕ್ಕಾಪಟ್ಟೆ ಇರುತ್ತೆ. ಈ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಎಣ್ಣೆ ಕಾಳಿನಂತ ವ್ಯಾಪಾರಗಳನ್ನ ಮಾರ್ತಾ ಇರತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನ ಅನುಸರಿಸಿದ್ರೆ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಯಾರನ್ನೋ ನಂಬಿಕೊಂಡು ನೀವು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡೋದು, ಸಾಲ ಕೊಟ್ಬಿಡೋದು, ಸಾಲ ತೆಗೆದುಕೊಂಡು ಬರೋದು, ಅಥವಾ ಇನ್ನಿತರ ವ್ಯಕ್ತಿಗಳಿಗೆ ಉದ್ರಿ ಕೊಟ್ಟು ಬಿಡೋದು, ಈ ರೀತಿಯಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಬೇಕು ಇಂತ ಎಲ್ಲ ವ್ಯವಹಾರಗಳು. ಇಲ್ಲದೆ ಇದ್ರೆ ಬಹಳಷ್ಟು ಹಣಕಾಸಿನ ಅಡಚಣೆಗಳು, ಸಾಲದ ಬಾಧೆಗಳನ್ನ ಎದುರಿಸತಕ್ಕಂತ ಸನ್ನಿವೇಶಗಳು ಇರುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ. ಇನ್ನು
ಇನ್ನು ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ. ಆದ್ರೆ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟ, ಎಷ್ಟಳಿ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ, ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಕೆಲಸದ ಸಾಧನೆಗಾಗಿ ಸ್ವಲ್ಪ ತಿರುಗಾಟ ಆಗುತ್ತೆ. ಬೇರೆಯವರ ಮನೆ ಬಾಗಿಲಿಗೆ ಅಲದಾಡುವಂತಹ ಸನ್ನಿವೇಶ ಇರುತ್ತೆ. ಏನೋ ಒಂದು ನಮ್ಮ ಕೆಲಸ ಆಗ್ಬೇಕು, ಸರ್ಕಾರದ ಕೆಲಸ ಆಗ್ಬೇಕು, ಇನ್ನಿತರ ಏನೋ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಮೇಲಧಿಕಾರಿಗಳ ಭೇಟಿಗಾಗಿ ಸ್ವಲ್ಪ ತಿರುಗಾಟ ಜಾಸ್ತಿ ಆಗುವಂತ ಸನ್ನಿವೇಶಗಳಿದೆ. ಮನಸ್ಸು ಚಂಚಲತೆ ಇರಬಾರದು. ನೀವೇನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತೀರಿ, ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರಬೇಕು. ನಿರ್ಧಾರವನ್ನ ಆಗಾಗ ಬದಲಾಯಿಸೋದ್ರಿಂದ ಏನಾಗುತ್ತೆ, ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲಗಳು ಸಿಗೋದಿಲ್ಲ. ಹಾಗಾಗಿ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ನೀವು ಸ್ತ್ರೀಯರಾಗಿದ್ರೆ ಪುರುಷರ ಜೊತೆಯಲ್ಲಿ, ಪುರುಷರಾಗಿದ್ರೆ ಸ್ತ್ರೀಯರ ಜೊತೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮಕರ ರಾಶಿಯವರು ಮನಸ್ಸಿಗೆ ಏನೇನೋ ಒಂದು ಆಸೆ, ಆಕಾಂಕ್ಷೆ, ಯೋಜನೆಗಳು ಹೊರಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ದುಂದು ವೆಚ್ಚಕ್ಕೆ ಕಡಿವಾಣವನ್ನ ಹಾಕೊಳ್ಳಿ. ಮತ್ತೆ ಸ್ವಲ್ಪ ಹಣಕಾಸಿನ ಬಗ್ಗೆ ಹಿಡಿತವನ್ನು ಇಟ್ಕೊಳ್ಳಿ. ಇನ್ನು ಹಿತೈಷಿಗಳಿಂದ, ಶನಿ ಪರಮಾತ್ಮನ ಪ್ರಭಾವದಿಂದ ಹಿತೈಷಿಗಳಿಂದ ಎಚ್ಚರಿಕೆ ಇರಬೇಕು. ಜನಗಳಿಂದ ಎಚ್ಚರಿಕೆ ಇರಬೇಕು. ಯಾರನ್ನು ಸಡನ್ ಆಗಿ ನಂಬೋ ತರ ಇರೋದಿಲ್ಲ. ಶನಿ ಪರಮಾತ್ಮನ ಪ್ರಭಾವಗಳು ಆ ತರ ಇರ್ತದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ನಿಮ್ಮ ಸಕಲ ಕಾರ್ಯಗಳಲ್ಲಿಯೂ ಕೂಡ ಎಚ್ಚರಿಕೆ ಅನ್ನುವಂಥದ್ದನ್ನ ನೀವು ಪಾಲಿಸ್ಕೋಬೇಕಾಗತ್ತೆ. ಇನ್ನು ವಿಶೇಷವಾಗಿ ನೌಕರಿದಾರರಿಗೆ ಈ ವರ್ಷದಲ್ಲಿ ಏನು ಒಂದು ಫಲ ಸಿಗುತ್ತೆ ಅಂತಂದ್ರೆ ತುಂಬಾ ಪ್ರಗತಿಯ ಯೋಗ ಇದೆ ಅಂತ ಹೇಳ್ಬೋದು. ಗುರು ಬಲಾಢ್ಯನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೇಗವನ್ನ ಪಡ್ಕೊಳ್ತಕ್ಕಂಥದ್ದು. ಇನ್ನು ಹಿಂದೆ ಉಳಿದಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸಫಲವಾಗುವಂತಹ ಸಾಧ್ಯತೆಗಳಿದೆ. ಹೆಚ್ಚಿನ ಪ್ರಮೋಷನ್, ಬಡ್ತಿ ಸಿಗುವಂತಹ ಸನ್ನಿವೇಶಗಳು ನಿಮ್ಗೆ ಕಂಡು ಬರುತ್ತೆ. ಸುಲಭವಾಗಿ ಸಿಗುತ್ತೆ. ಮೇಲಧಿಕಾರಿಗಳು ಪ್ರಶಂಸೆಗಳಿಗೆ ನೀವು ಕಾರಣರಾಗ್ತೀರಿ. ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಜನಮನ್ನಣೆಯನ್ನ ಗಳಿಸುವಂತಹ ಸನ್ನಿವೇಶಗಳು ಈ ವರ್ಷದಲ್ಲಿ ನಿಮಗೆ ಮಧ್ಯದಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತಹ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಏನು ಫಲ ಸಿಗುತ್ತೆ ನೋಡಿ. ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ ಭರದಿಂದ ಸಾಗುವಂತ ಸಾಧ್ಯತೆಗಳಿದೆ. ಅಧಿಕವಾಗಿರತಕ್ಕಂಥ ಧನ ಲಾಭಗಳು ಗುರುವಿನ ಪ್ರಭಾವದಿಂದ ಸಿಗುತ್ತೆ. ಹೊಸ ವಿಚಾರಗಳನ್ನ, ಹೊಸ ಕೆಲಸಗಳನ್ನ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ನೀವೇನಾದ್ರೂ ದಾಸ್ತಾನು ಮಾಡ್ತಕ್ಕಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಧನ ಲಾಭವಿರತಕ್ಕಂಥದ್ದು, ಅನುಭವಿಕರ ಸಹಾಯ ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಬಂಧು ಮಿತ್ರರಿಂದ ಪ್ರೀತಿ ಉಂಟಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ವ್ಯಾಪಾರಸ್ಥರಿಗೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೀವು ಸಹಜವಾಗಿ
ಪಾಸ್ ಆಗುವಂತಹ ಸನ್ನಿವೇಶಗಳಿದೆ. ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ನೀವು ಏನು ವ್ಯಾಸಂಗವನ್ನ ಮಾಡ್ತಾ ಇದ್ದೀರಿ, ಏನು ಒಂದು ಅದು ಚಿಕ್ಕ 1ನೇ ತರಗತಿಯಿಂದ ಡಿಗ್ರಿಯವರೆಗೆ ಅಥವಾ ಉನ್ನತವಾಗಿರತಕ್ಕಂತಹ ಹುದ್ದೆಯನ್ನ ಪಡೆದುಕೊಳ್ಳುವಂತಹವರೆಗೆ ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ಫಲ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಫಲ ಸಿಗ್ತಾ ಇರತಕ್ಕಂಥದ್ದು. ಪರಿಶ್ರಮ ಏನಾದ್ರೂ ನೀವು ಹೆಚ್ಚಿನ ಮಟ್ಟದಲ್ಲಿ ಪಟ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವೈಶಾಖ ಮಾಸ 4, 9, 14ನೇ ತಿಥಿಗಳು ಮಂಗಳವಾರ, ರೋಹಿಣಿ ನಕ್ಷತ್ರ ಇವು ಘಾತಕವಾಗ್ತವೆ. ಈ ಸಂದರ್ಭಗಳನ್ನ ತಪ್ಪಿಸ್ಕೊಂಡು ನೀವೇನಾದ್ರೂ ಶುಭ ಕಾರ್ಯಗಳು, ಶುಭ ಕೆಲಸಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರತಕ್ಕಂತ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಏನು ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ಮಕರ ರಾಶಿಯವರು ಈ ವರ್ಷದಲ್ಲಿ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕಂತಂದ್ರೆ ನೋಡಿ, ಕುಲದೇವತಾ ಆರಾಧನೆಯನ್ನು ಮಾಡತಕ್ಕಂಥದ್ದು, ಮನೆ ದೇವರ ಒಂದು ದರ್ಶನವನ್ನ ಮಾಡುವಂಥದ್ದು, ದೇವರ ಆರಾಧನೆ ಮಾಡುವಂಥದ್ದು, ಅಲ್ಲಿ ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜೆಗಳನ್ನ ಮಾಡಿಸ್ತಕ್ಕಂಥದ್ದು, ಸಕಲ ಪೂಜೆಗಳನ್ನ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ, ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ, ಸಾಧು ಸಂತರ ಸೇವೆಯನ್ನ ಮಾಡತಕ್ಕಂತಹದ್ದನ್ನ ಮಾಡ್ಕೊಳ್ಳಿ. ಕಷ್ಟದಲ್ಲಿದ್ದವರಿಗೆ, ಅನಾಥರಿಗೆ, ದೀನರಿಗೆ, ಬಹಳಷ್ಟು ವಿಷಮ ಪರಿಸ್ಥಿತಿಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಲಾಗಿರ್ತಕ್ಕಂತಹ ಸಹಾಯವನ್ನ ಮಾಡ್ಕೊಳ್ಳಿ. ಪಶು ಪಕ್ಷಿಗಳಿಗೆ ಆಹಾರವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾದ ಫಲಗಳು ಸಿಗ್ತವೆ. ತುಂಬಾ ಸಿಂಪಲ್ ಆಗಿರತಕ್ಕಂಥ ಪರಿಹಾರಗಳು ಇವು ಆಗಿರೋದ್ರಿಂದ ಮಾಡ್ಕೊಳ್ಳಿ ಮನಸ್ಪೂರ್ವಕವಾಗಿ. ಖಂಡಿತ ದೈವ ಕೃಪೆಗೆ ಪಾತ್ರವಾಗಿ ತಮ್ಮ ಕಾಯಕ ಕೆಲಸವನ್ನ ಪ್ರೀತಿಸಿ ತಾಯಿ ಅನ್ನಪೂರ್ಣೇಶ್ವರಿ ತಮಗೆ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.